ಕಿಚ್ಚ ಸುದೀಪ್ ಸಿನಿಮಾ ಮಾರ್ಕ್ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಆಗಿತ್ತು. ನಿರೀಕ್ಷೆ ಮಾಡಿದಂತೆ ಕ್ರಿಸ್ಮಸ್ ರಜೆ ಉತ್ತಮ ಗಳಿಕೆ ಮಾಡುವಲ್ಲಿ ಸಹಾಯಕಾರಿಯಾಗಿತ್ತು. ಕಿಚ್ಚನ ಮಾಸ್ ಲುಕ್ ಹಾಗೂ ವಿಜಯ್ ಕಾರ್ತಿಕೇಯ ನಿರ್ದೇಶನ ಪ್ರೇಕ್ಷಕರನ್ನ ಥಿಯೇಟರ್ ಹತ್ತಿರ ಸೆಳೆದಿತ್ತು. ಇನ್ನೊಂದು ಕಡೆ ಡಿಸೆಂಬರ್ ತಿಂಗಳು ಕನ್ನಡ ಚಿತ್ರರಂಗಕ್ಕೆ ಲಕ್ಕಿ. ಈ ತಿಂಗಳಲ್ಲಿ ರಿಲೀಸ್ ಆದ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿವೆ, ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ. ಈಗ ಮಾರ್ಕ್ ಕೂಡ ಅದೇ ಸಾಲಿಗೆ ಸೇರುತ್ತಾ ಅನ್ನೋದರ ವಿವರ ಇಲ್ಲಿದೆ. ಕಳೆದ ವರ್ಷ ಇದೇ ದಿನ ರಿಲೀಸ್ ಆಗಿದ್ದ ಮ್ಯಾಕ್ಸ್ ಕಿಚ್ಚನಿಗೆ ಯಶಸ್ಸು ತಂದುಕೊಟ್ಟಿತ್ತು. ಆದ್ರೀಗ ಮಾರ್ಕ್ ಸರದಿ ಡಿಸೆಂಬರ್ 25ರಂದು ಕ್ರಿಸ್ಮಸ್ಗೆ ತೆರೆ ಕಂಡಿರೋ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಸೃಷ್ಟಿಸುವತ್ತ ಮುನ್ನಡೆಯುತ್ತಿದೆ. ಫಸ್ಟ್ ಡೇ ಮಾರ್ಕ್ ಭರವಸೆಯನ್ನ ಮೂಡಿಸಿದೆ. ಅದೇ ಎರಡನೇ ದಿನವೂ ಅದೇ ಕಲೆಕ್ಷನ್ ಮುಂದುವರೆದಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಷ್ಟಕ್ಕೂ ಫಸ್ಟ್ ಡೇ ಮಾರ್ಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಬೇರೆ ಬೇರೆ ಮೂಲಗಳಿಂದ ಹಲವು ವರದಿಗಳು ಬಂದಿವೆ. ಸ್ಯಾಕ್ನೆಲ್ಕ್ ಕರ್ನಾಟಕದ ವಿತರಕರ ವಲಯ ಹಾಗೂ ನಿರ್ಮಾಣ ಸಂಸ್ಥೆಯಿಂದ ಒಂದೊಂದು ಲೆಕ್ಕಗಳು ಸಿಕ್ಕಿವೆ. ಇನ್ನು ಎರಡನೇ ದಿನ ಮಾರ್ಕ್ ಕಲೆಕ್ಷನ್ ಹೇಗಿದೆ, ಮೊದಲ ದಿನದಷ್ಟೇ ಕಲೆಕ್ಷನ್ ಆಗಿದೆಯಾ ಅನ್ನುವುದನ್ನ ನೋಡುವುದಾದರೆ ಕಿಚ್ಚ ಸುದೀಪ್ ಮಾರ್ಕ್ ಕಲೆಕ್ಷನ್ ಮೇಲೆ ಸಿನಿಮಾ ಮಂದಿ ಕಣ್ಣಿಟ್ಟಿದ್ದಾರೆ. ಮ್ಯಾಕ್ಸ್ ಮೆಗಾ ಸಕ್ಸಸ್ ಬಳಿಕ ಮಾರ್ಕ್ ಕೂಡ ಮೊದಲ ದಿನ ಭರ್ಜರಿ ಗಳಿಕೆ ಮಾಡಿದೆ. ನಿರ್ಮಾಣ ಸಂಸ್ಥೆ ಮಾಹಿತಿ ಪ್ರಕಾರ ಮಾರ್ಕ್ ಮೊದಲ ದಿನ 15.9 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು ಎರಡನೇ ದಿನ 3.50 ಕೋಟಿ ಕಲೆಕ್ಷನ್ ಮಾಡಿದೆ. ಆದರೆ ಇದು ಆರಂಭಿಕ ಅಂದಾಜು ಲೆಕ್ಕ ಅಷ್ಟೇ ಎಂದು ವರದಿ ಮಾಡಿದೆ. ಇನ್ನು ಕರ್ನಾಟಕದ ವಿತರಕರ ವಲಯದಿಂದ 3.90 ಕೋಟಿ ಎಂದು ಚರ್ಚೆಯಾಗುತ್ತಿದೆ. ಮಾರ್ಕ್ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡು ಥಿಯೇಟರ್ ಮಾಲೀಕರು ಖುಷಿಯಾಗಿದ್ದಾರೆ. ಮೊದಲ ದಿನ ಶೋಗಳ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಿರುತ್ತೆ, ಆದರೆ ಎರಡನೇ ದಿನ ಅದು ಕಡಿಮೆಯಾಗುತ್ತೆ. ಹೀಗಾಗಿ ಕಲೆಕ್ಷನ್ ಸಾಮಾನ್ಯವಾಗಿ ಕಮ್ಮಿಯಾಗುತ್ತೆ. ಹೀಗಾಗಿ ಎರಡನೇ ದಿನ 50% ಡ್ರಾಪ್ ಆಗಿದೆ. ವೀಕೆಂಡ್ನಲ್ಲಿ ಮತ್ತೆ ಏರಿಕೆ ಆಗುವ ನಿರೀಕ್ಷೆ ಇದೆ. ಮಾರ್ಕ್ ಸಿನಿಮಾ ಎರಡನೇ ದಿನ ವರ್ಕಿಂಗ್ ಡೇ ಆಗಿದ್ದರಿಂದ ಕಲೆಕ್ಷನ್ನಲ್ಲಿ ಡ್ರಾಪ್ ಆಗಿದೆ. ಆದರೆ ಇಂದಿನಿಂದ ವೀಕೆಂಡ್ ಆರಂಭ ಆಗುತ್ತೆ. ಹೀಗಾಗಿ ಶನಿವಾರ ಹಾಗೂ ಭಾನುವಾರ ಈ ಎರಡೂ ದಿನ ದೊಡ್ಡ ಮಟ್ಟದಲ್ಲಿ ಸಿನಿಮಾದ ಕಲೆಕ್ಷನ್ ಆಗುತ್ತೆ ಎಂದು ನಿರೀಕ್ಷೆ ಮಾಡಲಾಗಿದೆ. ಒಂದು ಅಂದಾಜಿನ ಪ್ರಕಾರ ಮಾರ್ಕ್ ಮೊದಲ 4 ದಿನದಲ್ಲಿ 25ರಿಂದ 30 ಕೋಟಿ ರೂಪಾಯಿ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ.